ಹಲೋ, ನಾನ್ ಮೇಡಮ್ಮು ಯಾಮಿನಿ ಅಂತ ಸರ್. ಯಾಮಿನಿ ಅಂತ. ನೀವು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ಸರ್, ಅದು ಯಾವ ಪ್ಲೇಸು ಸರ್? ಅದು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ನೀವು, ಅದು ವಿಡಿಯೋ ಹಾಕಿದ್ರಲ್ಲ, ಅದು ಯಾವ ಪ್ಲೇಸು ಸರ್? ತುಂಬಾ ಚೆನ್ನಾಗಿದೆ ಆ ಪ್ಲೇಸ್. ಅದು ಪ್ಯಾಂಟು ಸೀಟ್ ಶರ್ಟು ಗೀರ್ಗಿರು. ಚಿಕ್ಕಮಂಗ್ಳೂರು ಗುಳ್ಳಿಗಿರಿ ಬೆಟ್ಟ. ಹಲೋ ನರಸಿಂಹರಾಜ್ ಅವರೇ, ಬೇಜಾರು ಮಾಡ್ಕೊಂಬಿಡಿ. ನಿಮ್ಗೇನ ತೊದ್ಲಾ? ಹುಳಿಗಿರಿ ಬೆಟ್ಟ ಅಲ್ಲ, ತೊದ್ಲಿದ್ಯಾ ನಿಮ್ಗೆ ಮಾತು? ಇಲ್ಲ, ತೊದ್ಲೇನಿಲ್ಲ, ಕರೆಯಾಗ ಮಾತಾಡ್ತಾ ಇದ್ದೀವಿ. ಮಾತಾಡಿ. ಸಾರಿ, ಏನೋ ಬೇಜಾರು ಮಾಡ್ಕೊಂಬಿಡಿ. ನೀವು ಡ್ಯಾನ್ಸ್ ಮಾಡಿದಿರಲ್ಲ, ಪ್ಲೇಸ್ ಯಾವ್ದು ತಿಳ್ಕ ನಾವು ಹೋಗೋದಕ್ಕೆ? ಮುಳ್ಳಯ್ಯನಗಿರಿ ಬೆಟ್ಟ. ಮುಳ್ಳಯ್ಯನಗಿರಿ ಬೆಟ್ಟ ಸರ್. ಅದು ಫಸ್ಟ್ ಟೈಮ್ ಮಾಡಿದಿರಲ್ಲ ಸರ್, ಒಂದು ಪಂಚೆಯಲ್ಲಿ ರೆಡ್ ಶರ್ಟ್ ನೋಡಿ. ರೆಡ್ ಶರ್ಟ್ ಒಂದು ಪಂಚೆ ಉಟ್ಕೊಂಡಿದ್ದೀರಲ್ಲ, ಅದು ಆ ಟಿಕ್ ಟಾಕ್ KRS ಅಂತ, ಇದು ಮೈಸೂರ್ ಹತ್ರ. ಓಕೆ ಸರ್, ಥ್ಯಾಂಕ್ ಯು. ನೀವು ತುಂಬಾ ಚೆನ್ನಾಗಿ ಮಾಡಿದಿರ ಸರ್ ಡ್ಯಾನ್ಸ್. ಅದು ಇಲ್ಲ, ಡ್ಯಾನ್ಸ್ ಮಾಡಿ ಕೂತ್ಕೊಂಡು ಕೈ ಸೆಂಡ್ ಮಾಡಿದಿಲ್ಲ. ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ತುಂಬಾ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದಿರ ಸರ್. ನಾವು ನಿಮ್ಮ ಅಭಿಮಾನಿ ಆಗ್ಬಿಟ್ವಿ ಸರ್. ತುಂಬಾ ಚೆನ್ನಾಗಿ ಯಾವ ಕೈ ಸೆಂಡಿಂಗ್ ಆಡಿ ಇದು ಮಾಡಿದ್ದು ನಮ್ಮಂತ ಯಾವ ಈ ಕಡ್ಲೆಪುರಿ ಗಾಳಿ ತೂರ್ಕೊಂಡು ಹೋಗ್ತಾವಲ್ಲ, ಕಡ್ಲೆಪುರಿ ಹಾಕಿರ ಇಲ್ತವ್ರ, ಬೀದಿಗೆ ಗಾಳಿ ಬೀಸದ ಕಡ್ಲೆಪುರಿ ಹಾಕಿರ್ ಇರ್ತಾವ್ರ. ಏನು ಸರ್ ಅದು ಗೊತ್ತಿಲ್ಲ. ಒಳ್ಳೊಳ್ಳೆ ಕವನ ಅಲ್ಲ ಕಡ್ಲೆಪುರಿ ಗಾಳಿಗೆ ಏರ್ತೀರ್ ಇರ್ತಾವ, ಬೀಳ್ತಾವ ಕೆಳಗೆ. ಇಲ್ಲ ಹೋಗ್ತಾವ, ಗಾಳಿಗೆ ತೂರ್ಕೊಂಡು ಹೋಗ್ತಾವ ಸರ್. ಹಂಗೆ ಎಂತ ಕಲಾವಿದ್ರವ್ರೆ ನೀವು. ಈಗ ಸೊಂಟನೆ ಮೈಯೆಲ್ಲ ಮುರಿದು ಡ್ಯಾನ್ಸ್ ಮಾಡಾರವ್ರೆ, ಆಮೇಲೆ ಎಂತೆಂತ ಪೈಟ್ ಹೊಡಿಯಾರವ್ರೆ. ನಮ್ದೇ ಆದ್ಮೇಲೆ ಆದ ಕೈ ಸೆಂಡ್ ಮಾಡಿ ಮೂರ್ ಹೆಜ್ಜೆ ಕುಂದಿರೋದು, ಹೊಟ್ಟೆ ಹೇಳ್ಕೊಂಡು. ಅದು ನಿಮ್ಮ ದೊಡ್ಡತನ ಸರ್. ನೀವು ಗೊತ್ತಾ, ನೀವು ಕಲೆಗೆ ಬೆಲೆ ಕೊಡ್ತೀರಾ, ಹಾಗಾಗಿ ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್? ನಿಮ್ಮ ಹೆಸರು ನರಸಿಂಹರಾಜ್. ನೀವು ಈ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ. ನೀವು ರಾಜಕಾರಣಿ ಏನೋ ಆಗಿದ್ದೀರಾ ಸರ್? ರಾಜಕಾರಣಿ? ಪೊಲಿಟಿಷಿಯನ್ ನೀವು? ರಾಜಕಾರಣಿ ಇಲ್ಲ ಸರ್, ರಾಜಕಾರಣಿನೂ ಇಲ್ಲ, ಅಪ್ಸಿಯಲ್ಸು ಅಲ್ಲ, ಏನಿಲ್ಲ. ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಕ್ಕೊಂಡು ವ್ಯಾಪಾರ, ತುಮಕೂರು ವ್ಯಾಪಾರ ತರೋದು, ವ್ಯಾಪಾರ ಮಾಡೋದು. ಯಾವ ಊರು ಸರ್ ನಿಮ್ದು? ಹಲೋ, ನಿಮ್ದು ಯಾವ ಊರು ಸರ್? ನಿಮ್ದು ಯಾವ ಊರು ಸರ್? ನಮ್ ದಾವಣಗೆರೆ ಸರ್. ನಮ್ಮ ತುಮಕೂರು ಹತ್ರ ಎಲ್ಲಿದೆ ಸರ್? ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದ್ರಲ್ಲಿ? ತುಮಕೂರು ಸಿಟಿನೇ ಮೇಡಮ್, ತುಮಕೂರು ಸಿಟಿ. ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫ್ಲೋರ್ ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳಿದಾವೆ, ಎಲ್ಲ ಇದೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ಮದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು, ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನ್ ಬರೋ ಅಂತದಿಲ್ಲ. ಸುಮ್ನೆ ಆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು. ನೀವೇನ ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡೋಣ ನಿಮ್ ಮನೆಗೆ ಅಂತನ ನಮ್ಮನ್ನ? ಊಟ ಏನೋ ಉಪಚಾರ ಮಾಡ್ತೀರಾ? ಏನಿಲ್ಲ ಮೇಡಮ್ ಅವರೇ, ನಮ್ದು ನಾವು ಇದು ರಿಚ್ಗಳ ಫ್ಯಾಮಿಲಿ. ಹೌದಾ ಸರ್? ರಿಚ್ಗಳ ಫ್ಯಾಮಿಲಿ. ನಮ್ದು ಹತ್ರ 4 ಕಾರ್ಗಳು ಇದಾವೆ, 4 ಕಾರ್ಗಳು ಇದಾವೆ. ಆಮೇಲೆ ಒಂದು
ರೈಲು ಅಲ್ಲ, ರೈಲ್ ಅನ್ನ ಮಡಿಕಂತಾರ. ಒಂದು ಇದು ಬಸ್ಗಳಿದಾವೆ. ಹೌದಾ? ಹೆಂಡ್ತಿದಿರು ಒಬ್ರೇ ಇದಾರ? ಹೋಗ್ಲಿ, ಅದನ್ನು ಎಷ್ಟು ಜನ ಇದ್ದಾರೆ ಸರ್? ಹೆಂಡ್ತಿದಿರು ಒಬ್ರೇನ? ಅದು ಎಷ್ಟು ಜನ ಮಡಿಕೊಂಡಿದ್ದೀರಿ? ಇಲ್ಲಿ ಟ್ಯಾಪೆ ಅಂತ ಹುಡುಕಬೇಕ. ಯಾಮಿನಿ ಅಂತ. ಯಾಮಿನಿ ಅಕ್ಕರೆ ಅದೊಂದು ಅಕ್ಷರ ಇಷ್ಟೊತ್ನಾಗ ಬಿಟ್ಟು 3 ಏಟ್ ಕೆರಿನ ಕೊಡದಂಗ್ ಮಾತಾಡ್ಬಿಡಿ. ಮನಿಕಣ ಕಾಲ ನಮ್ಗೆ. ಸರ್ ಪ್ಲೀಸ್ ಸಾರಿ. ನಾವು ಏನ್ ಗೊತ್ತಾ ಕೇಳ್ದೆ ಅಂದ್ರೆ, ನೀವು 10 ಕಾರ್ ಇದಾವೆ ನಮ್ಮ ಹತ್ರ, ಅಷ್ಟು 4 ಹೌಸ್ ಇದಾವೆ ನಮ್ಮ ಹತ್ರ, ಪಾರ್ಕಿಂಗ್ ಯಾವ್ದು ಇಲ್ಲಕ್ಕ ನಮ್ದು, ಯಾವ್ದು ಇಲ್ಲ. ಹಳ್ಳಿ ನಮ್ದು, ಹಳ್ಳಿ ಒಂದು 4 ಜನ ಬಂದ್ರೆ 3 ಜನ ಒಳಗ್ ಮನಿಕಬೇಕು, ಇನ್ನೊಬ್ರು ಆಚೆಗೆ ಮನಿಕಬೇಕು, ಅಷ್ಟೊಂದ್ ಮನೆ ತಕ್ಕ ನಾವು ಏನೂ ಇಲ್ಲ. ಅದೊಂದು ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎಲ್ಲ ಮಾತಾಡಿ ಅಕ್ಕ. ಸೊಳ್ಳೆಲ್ ಮರಗಕ್ ಆಗ್ತಾ ಇಲ್ಲ ನಮ್ಗೆ. ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು. ನಾವೆಲ್ಲ ಸರ್, ನಾವು ಕ್ಯಾಶುಯಲ್ ಆಗಿ ಕೇಳ್ದು. ಏನ್ ಗೊತ್ತಾ, ನೀವು ನಮ್ಮ ಹತ್ರ ಕಾರ್ ಇದಾವೆ, 4 ಹೌಸ್ ಇದೆ, ಪಾರ್ಕಿಂಗ್ ಇದೆ, ಹಂಗೆ ಹಿಂಗೆ ಅಂದ್ರಲ್ಲ. ಹೋಗ್ಲಿ, ಹೆಂಡ್ತಿದ್ರು ಒಬ್ರು ಇದಾರ, ಅವರು 10 ಜನ ಇದಾರ ಅಂತ ಕೇಳಿದೆ ಸರ್. ಸುದ್ದಿಗೆ ಬರ್ಬೇಡಿ, ಕೆಳಗಡೆ ಸುದ್ದಿಗೆ ಬರ್ಬೇಡಿ, ಮೇಲ್ಗಡೆ ಸುದ್ದಿ ಮಾತಾಡಿ ಅನ್ನ. ಹೌದಾ ಸರ್? ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್? ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದೀರಾ ಸರ್? ಕೋಟೆಗೂ ನೋಡಿದೀವಿ, ಎಲ್ಲಾ ನೋಡಿದೀವಿ ನಾವು. ಏನಕ್ ಮೇಡಮ್ ಬರೋದ್ ನಾವು? ಏನಕ್ ಬರೋದ್ ಹೇಳಿ? ಅಲ್ಲ, ಬರಂಗಿದ್ರೆ ಬನ್ನಿ ಸರ್ ನಮ್ಮ ಮನೆ ಹತ್ರ. ನಮ್ಮ ಅಭಿಮಾನಿ ಮನೆ ಅಭಿಮಾನಿ ಮನೆಗ್ ಬರ್ಬೇಕಲ್ವಾ ನೀವು? ನಾವೇನೋ ಅಭಿಮಾನಿ ಸರ್, ನಾನು ನಿಮ್ಮ ಅಭಿಮಾನಿ. ನಮ್ಮನೇಲಿ ಏನ್ ಯಾರು ಇರಲ್ಲ, ಮಕ್ಳು ಸ್ಕೂಲ್ ಹೋಗುತ್ತೆ, ನಮ್ಮ ಯಜಮಾನ್ರು ಇವ್ರು ಸುರು ಹಚ್ಕೊಂಡ್ರಿ. ಇದು ಟ್ಯಾಪಿಗೆ ತಲೆದಿಂಬಿಗೆ ಸುರು ಹಚ್ಕೊಂತ ಇದ್ರ ಮರೆ. ನಮ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಚಳಿಗಳು ವಿಪರೀತ ಚಳಿ, ನೆಲ ಕಚ್ಚೊಡಿತಾ ಐತೆ ಕೊರೆ. ಸರ್, ನೀವು ಆ ರೂಟಿಗೆ ಮಾತ್ರ ತಗೊಂಡೋಗ್ಬೇಡಿ ದಯವಿಟ್ಟು, ಕ್ಷಮೆ ಇರಲಿ. ಆಮೇಲೆ ನಮ್ಮ ಸಕಲ ನಿಮ್ಗೆ ಎಷ್ಟು ಬೇಕೋ 106 ಸಲ ಕೈ ಮುಗಿತೀನಿ. ಅಲ್ಲಿ ಮಾತ್ರ ಹೋಗ್ಬೇಡಿ. ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ, ತರಕಾರಿ ತಿನ್ನಿ. ಏನನ್ನ ಹಿಂಗ್ ಹೇಳಿ ಅಭಿಮಾನಿಗಳು, ಮನೆಗ್ ಬರ್ರಿ. ಮಕ್ಕಳು ಸುದ್ದಿ ಎತ್ಬಿಟ್ರಿ ಅಂದ್ರೆ ನಮ್ಗೆ 10 ಗಂಟು ಉಳಿದ್ಬಿಡ್ತೈತಮ್ಮ. ಅಮ್ಮ 10 ಗಂಟು. ನರಸಿಂಹ ಏನಾಯ್ತು ಗೊತ್ತಿಲ್ಲ. ನಾವು ನರಸಿಂಹರಾಜು, ಅದೇ BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ, ಬಳ್ಳಾಪುರ. ಬಳ್ಳಾಪುರ. ಕರೆಕ್ಟ್, ನಾನೇ. ಕರೆಕ್ಟ್. ನರಸಿಂಹಣ್ಣ ಬದುಕೈತೆ, ನಾನೇ. ನರಸಿಂಹಣ್ಣ ಬದುಕೈತೆ. ನರಸಿಂಹಣ್ಣ ತಿಂಡಿ ತಿಂದಿನಪ್ಪ. ಅಂಕಲ್, ಸ್ಕೂಲ್ ಹೋಗಿ ನೀನು. ಆರ್ಡರ್ ಜೊತಿಲ್ಲ ಆಡಿ ಬಾಡ್ ತಿನ್ನಕ್ ಕಲ್ತೆ ನಂಗೆ. ಆಟ ಆಡಕ್ ಹೋಗ್ಬೇಡ, ಮೊಬೈಲಾಗ ಆಟ ಆಡಕ್ ಹೋಗ್ಬೇಡ. ತಿಕ್ಕಿ ಹಿಡಿದಿದ್ ಮೊಬೈಲಾಗ ಆಟ ಆಡಿರಿ. ನರಸಿಂಹಣ್ಕಲ್, ನೀವು ಸತ್ತಾಗಿದ್ದೀರಾ ಅಂದಿದ್ರು ನನ್ಗೆ ಗೊತ್ತು. ನಮ್ಮ ಅಂಕಲ್ ಸಾಯಲ್ಲ ಇಷ್ಟು ಬೇಗ. ಅವ್ರು ಇನ್ನು ಎಷ್ಟು ಜನ ಮನೆ ಹಾಳು ಮಾಡ್ಬೇಕು, ಆಮೇಲೆ ಸಾಯೋದು. ನಿನ್ನ ಹೆಸರೇನಪ್ಪ? ಶೈಲಜಾ. ಏನ್ ಸಮಾಚಾರ? ತಿಂಡಿ ಆಯ್ತನಮ್ಮ? ಅಂಕಲ್, ನಮ್ಮ ಮನೆಗ್ ಬರಲ್ವಾ ಅಂಕಲ್? ಇಲ್ಲಮ್ಮ, ಏನ್ ಕೊರಕ್ ಹೋಗ. ನಾನು ಹಿಂಗೆ ಹತ್ತಾಯ್ತ ಓಡಾಡ್ಕೊಂಡು ಮನೆಗೆ ಏನ್ ಕೊರಕ್ ಹೋಗ ನಾನು. ಇದು ಯಾವ ಊರು ಹೇಳಿ ನಿಮ್ದು? ನಂದು ಬಿದ್ರಕಟ್ಟೆ. ಬಿದ್ರಕಟ್ಟೆ ಕಾವಲ್ಲ, ಅದೇ ಎಟ್ಟಿ ಎಲ್ಲ ಆಗ್ತಲ್ಲ. ಏನಪ್ಪ ಸಮಾಚಾರ? ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರ? ಅಪ್ಪಾಜಿ ಗಾಡಿಗೆ ಹೋಗಿದ್ದಾರೆ. ನೀನ್ ನಮ್ಮ ಅಮ್ಮ ಒಂದೇ ಇತ್ತು, ಬರ್ತೀಯರ ಅಂತ ಅಮ್ಮ ಕೇಳು ಅಂತು. ಅಮ್ಮ ಒಂದೇ ಐತಂತೆ, ಬರ್ತೀರಾ ಮನೆಗೆ? ಹುಷಾರಿಲ್ವಾ? ಅಲ್ಲ, ನಮ್ಮ ಮನೆಗ್ ಕೇಕ್ ತಗೊಂಡ್ ಬರ್ತೀರಾ? ಹುಷಾರಿಲ್ವ ನಿಮ್ಮಮ್ಮರಿಗೆ? ಹುಷಾರೈತೆ. ಅಲ್ಲ, ಕರಿ ಅಪ್ಪ ಇಲ್ವಲ್ಲ, ನರಸಿಂಹ ಅಂಕಲ್ನ ಫೋನ್ ಮಾಡಿ ಕರಿ ಅಂತು. ಅದಕ್ಕೆ ಕೇಕ್ ತಗೊಂಡ್ ಬನ್ನಿ ಅಂಕಲ್ ನಂಗೆ. ಕೇಕ್ ತಗೊಂಡ್ಬಿಟ್ಟು ಬನ್ನಿ ನನ್ಗೆ. ನಮ್ಮ ಅಮ್ಮಂಗೆ ತಿನ್ನಕ್ಕೆ, ನಂಗೆ ತಿನ್ನಕ್ಕೆ. ನಿಮ್ಮ ಅಪ್ಪಾಜಿ ಫೋನ್ ಮಾಡಂಗಮ್ಮ, ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ನೀನು ನಮ್ಮ ಅಪ್ಪಾಜಿ ಇದ್ದಂಗೆನೆ. ಅಪ್ಪಾಜಿ ಅಲ್ಲ, ಅಂಕಲ್.
ಅದೇನೆ ಅಪ್ಪಾಜಿ ಇದ್ರು ಅಂಕಲ್ ಅಂತ ಅಂದ್ರು ನೀವು ಅಪ್ಪಾಜಿ ಇದ್ದಂಗೆನೆ ನಮ್ಮ ಹೇಳ್ಕೊಟ್ಟಿದೆ ಆತರ. ಅವ್ರನ್ನು ಅಪ್ಪಾಜಿ ಅಂತಾನೆ ಕರಿಯಪ್ಪ, ನರಸಿಂಹ ಅಂಕಲ್ಗೂ ಅಪ್ಪಾಜಿ ಅಂತಾನೆ ಕರಿಯ. ಅಪ್ಪಾಜಿ ಅಪ್ಪಾಜಿ ಏನ್ ಬರ್ದಮ್ಮ ನಿಮ್ಮ ಅಪ್ಪರಿಗೆ ಫೋನ್ ಮಾಡು. ಇಲ್ಲ ಅಂಕಲ್ ನೋಡ ಅಪ್ಪಾಜಿ, ನರಸಿಂಹ ಅಪ್ಪಾಜಿ ನಾನು ಪ್ರೀತಿಯಿಂದ ಪಪ್ಪ ಅಂದ್ಲಾ. ಪ್ರೀತಿಯಿಂದ ಪಪ್ಪ ಅಂದ್ಲಾ. ಯಾಕೆ? ನಾನು ಇನ್ನು ಪಾಪು ಅಲ್ಲ, ನನ್ಗೆ ಅಲ್ಲೇ 38 ವರ್ಷ. 38 ವರ್ಷ? ಏನಪ್ಪ ಈ ಕತೆ? ನನಗೆ ಹತ್ರ ಬಂದೈತೆ ತಿಕ್ಲು. ಏನ್ ಹಿಂಗಾದ್ರೆ ಏನ್ ಮಾಡೋಣ ನಾವು? ಒಬ್ರು ಮಾತಾಡ್ಸಂಗ ಆಗೋದ್ರು ನನ್ನ ಜನ ಒಂಟಿ ಆಗೋದೆ ನಾನು. ಅಪ್ಪಾಜಿ ಸುಮ್ನೆ. ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳು? ನಾನ್ರಿ ಲಲ್ಲಿ. ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗ್ಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ಹಲೋ ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು. ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀರಿ. ನಿಮ್ಮ ಅವ್ ಫುಲ್ಲಾಗಿ ಮುಂಡೆ ನೋಡು ಅಂದ್ರೆ ಕರ್ಕೊಂಡ್ ಕೇಳಿಸ್ಬಿಡ್ತೀನಿ. ನೋಡು ಅಂದ್ರೆ ನೋಡು, ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನ್ ಯಾವಾಗ ಬರ್ತೇನೆ, ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಪರಿಕೆತ ನಿಮ್ಮ ತುಳು ಕೇಸವ್ ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನಿಮ್ಮ ತುಳ್ನಕ್ಕೆ ನೋಡೋಗಿ ನೀನ್ ಅವ್ರ ಜೊತೆ ಮನೆ ಕಂತೀಯ? ಅಕ್ಕನ ಜೊತೆ ನನ್ ಜೊತೆ ಯಾರು ಮನೆ ಕಂತಾರೆ ಹೇಳು? ಅದಕ್ಕೆ ಅದರ ಸರಿಯಾದ ಒಂದು ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಅಕ್ಕ ಮದುವೆಗೆ ಬಂದಾಗ ನಿಮ್ಮ ಕೇಸ್ತಾರಲ್ಲಿ ನಾನು ಬಂದ. ಯಾರು ನೀನು? ಇಲ್ಲ ನಿಮ್ ಅಕ್ಕ ಏನ್ ಮಾಡ್ತೈತೆ? ನೀನು ಮತ್ತೆ ಫೋನಾಗಿ? ನಾನ್ ರತ್ನಿ ತಿಪ್ಟೂರಿಂದ. ಯಾರು? ರತ್ನಿ. ನೋಡು ನಾನ್ ರತ್ನಿ. ಹಲೋ ಹಲೋ, ನಾನ್ ರತ್ನಿ. ಯಾಕೆ ಊರ್ ಕಡೆ ಬರ್ಲೇ ಇಲ್ಲ? ಯಾರ ನೋಡಿದ್ಯಾ? ನಿಮ್ಮ ಅಮ್ಮ ಯಾವ ಊರು ನಿಂದು? ಯಾಕಪ್ಪ ನಿನ್ ಮದ್ವೆ ಆಗಿಂತ ಮುಂಚೆ ಅಷ್ಟೊಂದು ಲವ್ ಮಾಡ್ತಿದ್ದೆ, ಈಗ ಲವ್ ಮಾಡಕ್ ಧೈರ್ಯ ಇಲ್ವಾ ನಿಂಗೆ? ಯಾಕೆ ಬಿಟ್ಬಿಡು ನರಸಿಂಹಣ್ಣ. ನೀನ್ ಎಲೆಕ್ಷನ್ ನಿಂತ್ಕೊಂಡ್ಲೇಬೇಕು. ನಿನಗ್ ವೋಟ್ ನಾನು ಕ್ಯಾನ್ವಾಸ್ ಮಾಡ್ಲೇಬೇಕು. ನೀನ್ ಗೆಲ್ಲೇಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕಣ್ಣ. ನೀನು ಒಂದ್ ಪಕ್ಷ ಕಟ್ಬಿಡೋಣ. ನೀನೊಂದು ಒಳ್ಳೆ ಅದನ್ನ ಪಕ್ಷ ಕಟ್ಬಿಡೋಣ ನಾವು. ಇಲ್ಲ ಇದು ಪಂಚಾಯತಿ ಪಕ್ಷ. ಪಂಚಾಯತಿಗೆ ನಿಂತ್ಕಂತೀಯಣ್ಣ? ಯಾವ ಊರಗಣ? ಬುಗುಡ್ನಳ್ಳಿ. ಆ ಬುಗುಡ್ನಳ್ಳಿಗೆ ಬಂದು ನಾವ್ ಅಲ್ಲೇ ಇದ್ಬಿಡ್ತೀನಿ ಅಣ್ಣ ನೀನ್ ಗೆಲ್ಲೋವರ್ಗು. ಆಯ್ತಾ? ನೀನ್ ಗೆಲ್ಲೋವರ್ಗು ನಾನು ಅಲ್ಲೇ ಇರ್ತೀನಿ ಅಣ್ಣ. ನೀನು ಎಲೆಕ್ಷನ್ ದುಡ್ಡಿಗೆ ₹1 ಯೋಚನೆ ಮಾಡಬೇಡ. ಪಾಂಪ್ಲೆಟ್ ಓಡ್ಸಕ್ಕೆ, ಎಲೆಕ್ಷನ್ ಖರ್ಚಿಗೆ ಏನಿದ್ರು ಎಷ್ಟೇ ಖರ್ಚಾದ್ರೂ ನಂದೇ ಅಣ್ಣ. ₹150 ಕೊಡ್ತೀನಿ. ಅದಕ್ಕೆ ₹150 ಕೊಡ್ತೀನಿ. ಅದನ್ನ ಖರ್ಚು ಮಾಡ್ಕೊಂಡು ಫುಲ್ ಎಲೆಕ್ಷನ್ ಮುಗಿಸ್ಬೇಕು. ಅದ್ರೊಳಗೆ ₹150 ಸಾಕಾಗಲ್ವಣ್ಣ? ಚಿಕ್ಕ ಮಕ್ಕಳು ಬಿಟ್ರೆ ಒಳ್ಳೆ ನನ್ನ ಮಕ್ಕಳು ಒಬ್ರು ಮಾಡಲ್ವಲ್ಲ. ತಾಯಿ ನಾಯಕ ನನಗೆ ಏನ್ ಬಂದಿರ್ಬೇಕು? ತಿರುಗಿ ಮುಂದೆ ಮಾಡ್ಸ್ಕೊಂಡ್ ಬಂದೆ.
ಮಾಡ್ತಲ್ಲ ಅಂದ್ರು. ನಮ್ಮ 150 ರೂಪಾಯಿಗೆ ಒಂದು ಇದು ದನಿಂಗೋಡ್ ಬಿರಿಯಾನಿ ಬರಲ್ಲ. ಏನು ಕೊಡೋ ನಂಗೆ ನಿಲ್ಸಿರಲ್ಲ. ನಾನು ಕೊಡ್ತೀನಿ ನಿಮ್ಮ ಇದನ್ ಕೊಡ್ತೀನಿ ಅಂತ 150 ರೂಪಾಯಿ ಏನೇ ಎಷ್ಟು ಅಣ್ಣ 150 ರೂಪಾಯಿ ಅಣ್ಣ, ನೀನ್ ಬೇಜಾರು ಮಾಡ್ಕೊಂಬೇಡ, 160 ರೂಪಾಯಿ ಕೊಡ್ತೀನಿ. ಎಲೆಕ್ಷನ್ ಫುಲ್ ಜೋರಾಗಿ ಮಾಡಿ ಕ್ಯಾನ್ವಾಸ್ ಮಾಡಿ ನೀನ್ ಗೆಲ್ಲೇಬೇಕಣ್ಣ. 160 ರೂಪಾಯಿ ಬೇಕಾದ್ರೆ ನೀನ್ ಯಾವತ್ತನ ಮುಂದಿನ ವರ್ಷ ಬಂದು ಯಾಕಣ್ಣ ಓಯ್ ಅಂತ ದನ ಗದ್ರದಂಗ ಗದ್ರುತ್ತೀಯ ಅಣ್ಣ? ಯಾಕೆ ಓಯ್ ಅಂತ ದನ ಗದ್ರದಂಗ ಗದ್ರುತ್ತೀಯ? 160 ರೂಪಾಯಿ ಕೊಡ್ತೀಯಾ? 160 ರೂಪಾಯಿ ಕೊಡ್ತೀನಿ. 2021 ಬಂದು ಇಸ್ಕೊಂಡು ಹೋಗು. 2021 ಯಾವ ಊರಿಗೆ ಬಂದು ಇಸ್ಕೊಂಡು ಹೋಗ್ಬೇಕು? ಮಾರ್ಚ್ 30ನೇ ತಾರೀಕು ಬಂದು ಇಸ್ಕೊಂಡು ಹೋಗು. ಯಾವ ಊರಿಗೆ ಬಂದು ಇಸ್ಕೊಂಡು ಹೋಗ್ಬೇಕು? ಇಲ್ಲೇ ಬಾ. ಅಲ್ಲಿ ಬರೋ ಪೆಟ್ರೋಲ್ ಎಷ್ಟಾಗುತ್ತೆ ಗೊತ್ತಾ? ಎಲ್ಲಿಗೆ? ನಿಜಕ್ಕೆ ನಮ್ಮೂರಿಗೆ ಬರೋಣ. ಎಲ್ಲಿರೋದು ಹೇಳು? ಇಲ್ಲಿಗೆ ಬಾ. ಎಲ್ಲಿರೋದು ಊರು? ಅಣ್ಣ ಇಲ್ಲಿಗೆ ಬಾ, ನಮ್ಮೂರ್ಗೆ. ಇಲ್ಲಿಗೆ ಬಾ ಅಣ್ಣ. ನಿಮ್ಮೂರು? ನಮ್ಮೂರ ಹೆಸರು ಇಲ್ಲಿಗೆ ಬಾ. ಬಂದ್ಮೇಲೆ ಎಲ್ಲ ಒಳ್ಳೇದಾಯ್ತು ಅಂತ ತಿಳ್ಕೊಂಡಿದ್ದೆ. ನನಗೆ ತಲೆ ತಿನ್ನೋದು. ಅಣ್ಣ ಇಲ್ಲಿಗೆ ಬಾ, ನಮ್ಮೂರ್ಗೆ ಇಲ್ಲಿಗೆ ಬಾ. 160 ರೂಪಾಯಿ ಕೊಡ್ತೀನಿ. 2021 ಮಾರ್ಚ್ 30ನೇ ತಾರೀಕು ಬಾ. ನೀನ್ ದುಡ್ಡು ಇಸ್ಕೊಂಡೋಗು. ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು. ನೀನ್ ಗೆಲ್ಲೇಬೇಕು. ಬಡವ್ರು ಸಹಾಯ ಮಾಡ್ಲೇಬೇಕು. ಸ್ವಲ್ಪ ನಾನು ಆಲ್ರೆಡಿ ಗೊತ್ತಾರಲ್ಲ, ಒಂದು 5,000 ಡಿಸ್ಕೌಂಟ್ ಕೊಟ್ಟು ಹಲೋ ಹಲೋ ಸ್ವಲ್ಪ ಕೈತಲ್ಲ. ಹಲೋ 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 ದೊಡ್ಡಪ್ಪ, ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆ ಹಸು ತಗೊಂಡು ಹಂಗೆ ಟಾಟಾ ಎಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾರೆ ಒಂದು ನೀರು ಕುಡಿಯೋಕ್ಕೆ ತಣ್ಣಗಿರೋದು ಮಡಕೆ ತಗೊಂಡು ಹಂಗೆ ಬರ್ಬೇಕಾರೆ ಟಾಟಾ ಎಸಿಗೆ ಹಾಕೊಂಬಾ. ಟಾಟಾ ಎಸಿಗೆ ಹಾಕೊಂಡ್ ಬರ್ಬೇಕಾರೆ ಹಂಗೇನೆ ಒಂದಿಷ್ಟು ಹುಲ್ಲು ಹಾಕೊಂಡು ಬಂದು ಮಂತಕ್ಕೆ ತಗೊಂಬಂದು ಮಂತದಿಂದ ತಿರ್ಗಾ ತಗೊಂಡೋಗಿ ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಮಾಡ್ಬೇಕಂದ್ರೆ ತಿರ್ಗಾ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗಾ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ಬೇಕಂತೆ. ಅಷ್ಟೊತ್ತಿಗೆ ನಾವು ಎಲ್ಲ ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಬಂದಾದ್ಮೇಲೆ ನೀನು ಮಾತಾಡು. ನಿಲ್ಸು ಅಲ್ಲಿಗೆ ಮಾತಾಡು. ಯಾರು ನೀವು? ಒಂದೇ ಸಮಯ ನೀವು ಪಿಡಿಸ್ ಬಂದವ್ರು ಮಾತಾಡ್ದಂಗೆ ಮಾತಾಡಿದೆ. ಮತ್ತೆ ಅಲ್ಲ ನೋಡು, ಒಂದು ತಲೆನೋವು ಬಂದೈತಿ ಈಗಲೇ ಅದೇನಿಂದ. ನನಗೆ ಯಾರು ಇವೆಲ್ಲ ಸೀನಿಯರ್ಸ್ ಹಾಕಿದ್ದೀನಿ ನಾನು. ರಾತ್ರಿ ಕುಡಿದು ಬಿಡ್ತಾರಲ್ಲ, ಕುಡಿದು ಈಗ ನಮ್ಮ ತಲೆ ತಿಂದು ಮಾತ್ರೆಗಳು ನುಂಗದ್ ನಾನು. ದೊಡ್ಡಪ್ಪ ಬೈತಾಯ್ತು, ನೀನೇ ಮಾತಾಡು. ಅಲ್ಲ ದೊಡ್ಡಪ್ಪ, ಎಲ್ಲಿದೀಯಾ? ಯಾರು? ನಾನ್ ಲಕ್ಷ್ಮಿ ಮಗಳು. ರಾಂಗ್ ನಂಬರಿಗೆ ಮಾಡಿದ್ರು ನೋಡು. ಲಕ್ಷ್ಮಮ್ಮ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ರಾಂಗ್ ನಂಬರಿಗೆ ಮಾಡಿದ್ರು ನೋಡು. ಬಿಟ್ಬಿಟ್ಟೆ ನಾನು. ದೊಡ್ಡಪ್ಪ ಬರ್ಬೇಕಾದ್ರೆ ಹಂಗೆ ಬೆಳಗ್ಗೆ ಹಾಲು ಕರೆದ್ಬಿಟ್ಟು ಅದು ಎಷ್ಟು ಬಂದಿದ್ದು ಪಾಯಿಂಟ್ ನೋಡ್ಕೊಂಡು ಬುಕ್ ತಗೊಂಡೋಗಿ ಅದು ಎಷ್ಟು ಲೀಟರ್ ಆಗೈತೆ ಅಂತ ಬರ್ಸ್ಕೊಂಡು ದುಡ್ಡು ಇಸ್ಕೊಂಡು ಹಂಗೆ ತುಮಕೂರ್ಗೆ ಹೋಗ್ಬಿಟ್ಟು ಒಂದು ಪಾಕಿಟು ಬೂಸನ್ನು ಮೊಸರು ಎಲ್ಲ ತಗೊಂಡು ಬರ್ಬೇಕಂತೆ. ಬರ್ಬೇಕಾದ್ರೆ ಹಂಗೆ ಆಟ ಮಾಡ್ಕೊಂಡು ಬಾ. ಬರ್ಬೇಕಾದ್ರೆ ಹಂಗೇನೆ ಕೋಳಿಗೆ ತಗೊಂಡು ಒಂದು ಕೋಳಿ ತಂದು ಕಟ್ ಮಾಡಿಸ್ಕೊಂಡು ಫಾರಂ ಕೋಳಿನ ಒಂದು ಬೈಲರ್ ಕೋಳಿನ ತಗೊಂಡು ಕಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಫಾರಂ ಕೋಳಿ ಬರ್ಬೇಕಾರೆ ಫಾರಂ ಕೋಳಿನ ಮಟನ್ ಬೇರೆ ಹಾಕ್ಸ್ಕೊಂಡು ಕವರ್ಗೆ ಬಾ. ತಿರ್ಗಾ ಆಮೇಲೆ ಫ್ರೈ ಮಾಡಕ್ಕೆ ಬೈಲರ್ ಕೋಳಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗಾ ಮೊಟ್ಟೆ ಅದು ಬೇರೆ ಹಾಕ್ಸ್ಕೊಂಡು ಬರ್ಬೇಕಾದ್ರೆ ಒಂದು ಚಿಕನ್ ಕಬಾಬ್ ಪ್ಯಾಕೆಟ್ನು ಚಿಕನ್ ಮಸಾಲ ಪ್ಯಾಕೆಟ್ ತಗೊಂಡು ಬರ್ಬೇಕಾದ್ರೆ ಇದು ಮಾಡ್ಕೊಂಡು ಗಾಡಿಗೆ ಬರ್ಬೇಕಾದ್ರೆ ಏನೋ ಬಿದ್ದು ಕೈ ಕಾಲೆಲ್ಲ ಸಿಕ್ಬಿಟ್ಟಿಯಾ? ನಿಮ್ಮ ಅಮ್ಮನ್ ತೆಗಿಸಿದ್ರೆ ಅಷ್ಟೇ ತಗಕ್ಕೆ. ಹಂಗೆ ಬರ್ಬೇಕಾದ್ರೆ ಚಿಕನ್ ಮಸಾಲ ಪ್ಯಾಕೆಟ್ ತಗೊಂಡು ಒಂದು ಕಬಾಬ್ ಪ್ಯಾಕೆಟ್ ತಗೊಂಡು ಬರ್ಬೇಕಾರೆ ಹಂಗೆ ಚಿಕನ್ ಮಸಾಲ ಪ್ಯಾಕೆಟ್ ತಗೊಂಡು
ಬುದ್ಧಮ್ಮ ಅಂದ್ರೆ ನಿಮ್ಮ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ. ಕಡೆ ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ. ಯಾವ ದೇವಸ್ಥಾನ? ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ಆಲ್ಟರ್ ಕೇಬಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ? ಅಲ್ಲ ಎಂತದು, ಅದೇನ್ ಮಗ ಮಾಡೋದು, ಹುಡುಗರು ಮಾಡಿದ್ವಲ್ಲ ಅದೆಂತದು? ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ ಅಂದ್ರೆ? ಬ್ಲಾಕ್ ಮಾಡಿದ್ವಲ್ಲ ನಾವು ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ಮ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನದಾಗ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ಏನು ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಇದ್ರೆ ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನು ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನು ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ್ ಹೆಂಗ್ ಮಾಡಿದ್ರಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ, ನೀನ್ ನನಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು. ನಾನು ಅದೆಲ್ಲ ಇರ್ಲಿ, ಓ ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ? ಇಲ್ಲ, ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನಿಕಂತ ಇದ್ದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನಿಂತ ಐತಿ, ಈಚೆ ಕಡೆಗೆ ಹೋಗಕ್ಕೆ. ಆಮೇಲೆ ಆಫ್ ಮಾಡಿಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಇದೆಲ್ಲ ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್, ಏನಮ್ಮ? ಏಂತಕ್ಕೆ ಊಟ ಆಯ್ತಾ? ಏಂತಕ್ಕೆ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನೆ ಕಮ್ಮ, ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಇದೆ? ಬನ್ನಿ ಮನೆ ತಕ್ಕೆ. ಇದೇನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಕೇಳ್ಕೆ ಅಂತಾರೆ? ಗೋಳಾಡ್ ಕೇಳ್ಕೆ ಅಂತಾರ ಅಥವಾ ಅದೇನೋ ಅರ್ಚನೆ ಕೇಳ್ಕೆ ಅಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವು ನಿಮ್ಗೆ ನೋಡು, ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು, ನನಗೆ ರೇಗಿಸ್ಬಾರ್ದು. ನಾನ್ ಹೆಂಗಿದ್ದೀನಿ ಹೇಳು? ಟೂರಿಗೆಲ್ಲ ಹೋಗಿದ್ವಲ್ಲ, ಮೈಸೂರಿಗೆಲ್ಲ. ನಾನ್ ಹೆಂಗಿದ್ದೀನಿ ಹೇಳು? ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾನ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ, ನಾನಿವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕೇಳವ ನೀನು. ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪರ್ ಸೋಳೆ ಮಗನೇ? ನಮ್ಗೆ ಯಾಕಾಗ್ತೈತೆ? ನಿಂಗ್ ಲಕ್ಕು ಅವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ನ ಇಷ್ಟ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನೀನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ, ನೀನು ಅಷ್ಟು ತಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟು ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕದಾಗ ಯಾವ ಕುದುರೆ ಕತ್ತೆಗಳಿಲ್ವಾ?
ನೀನು ಅದಕ್ಕಿಂತ ಚೆನ್ನಾಗೇ ಇದೆಯಲ್ಲ ಅಂದ್ರೆ. ಹಲೋ ಆಯ್ತು 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 ಏನಾಯ್ತು? ಬೆಳಿಗ್ಗೆ ಮಾಡಿ ಬೆಳಿಗ್ಗೆ 8 ಗಂಟೆ ಹೊಡೆದಿ ಬರ್ತೀನಿ. ಬೆಳಿಗ್ಗೆ ಇಲ್ಲ. ಇಲ್ಲಿ ಗಲಾಟೆ ಶುರುವಾದ ಆಯ್ತು. ಹಲೋ ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಓ ಇಲ್ಲ ಚಾಪೆ ಚಾಪೆ. ಹಲೋ ಚಾಪೆ ಚಾಪೆ. ಏನ್ ಚಾಪೆ ಚಾಪೆ? ಆಚೆ ಕಡೆ ಬೇಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ ಬೇಡ, ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ. ಅಲ್ಲ ನೀ ಸೀದಾ ನಮ್ಮ ಮಂತಾಗ ಬಂದ್ಬಿಡು, ಇಬ್ರು ಬೆಡ್ರೂಮ್ ಮನಿ ಕಣಣ್ಣ. ಭೀಮಸಂದ್ರಿಂದ ಅಕ್ಕ ಆಚೆ ಇಟ್ಕ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದು ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದು ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ನಾನ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಹಂಗಂದ್ರೆ ಲಕ್ಕ ಹೊಡಿತೈತೆ. ಬೆಳಗ್ಗೆ ಗೌರ್ಮೆಂಟ್ ಯಾವ್ದಾನ ಸಿವಿಲ್ ಬಸ್ ಬಂದು ಗುದ್ಬಿಡ್ತೈತೆ. ನರಸಿಂಹಸ್ವಾಮಿ ಮೇಲೆ ಆಣೆ ಇಕ್ಕಿದ್ದೀನಿ ನಾನು. ಎಲ್ಲಿರೋದು? ಹಾ, ಎಲ್ಲಿರೋದು ತಿಲಕಮ್ಮ? ಅಟ್ಟಿ ಲೆಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತತೆ. ಯಾಕಕ್ಕ? ಮತ್ತೀಗ ಫೋನು ಏನ್ ಕಟ್ ಮಾಡೋದು ನೀನು? ಅಟ್ಟಿ ಲೆಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಅಂದಿ ತಗೊಂಡೋಗಿ ಮಾಡಿಸ್ಬಿಡ್ತೀನಿ ನಿನಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ರು ಅಥವಾ ಸೈಟ್ ಬರ್ಸ್ಕೊಂಡಿದ್ರು ಅಥವಾ ನಿಮ್ ಮನೆ ಹಾಳು ಮಾಡಿದಿನ? ನಾನು ಅಷ್ಟೇ. ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರೋದು ನಿನ್ ಸಾಮಾನ್ ತಾನೆ. ಚಾಪೆ ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಇದೇನ್ ಕರ್ಮ ಮಾಡಿದ್ದು ಸರ್. ಇವರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರು ಅವ್ರಿಗೆ ಫೋನ್ ಮಾಡ್ತೀನಿ. ಏರಿ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲಾನ ಬಾರಿ ನೋಡವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿಮ್ಗೆ ಇದು ಜೀವಮಾನದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತೈತೆ. ಹಲೋ ನರಸಿಂಹಪ್ಪ. ನೋಡಪ್ಪ, ನೋಡು, ನಾನು ಅವ್ರ ತಾಯಿ. ನೀನು ಆ ಥರ ಅವಳಿಗೆ ಮೋಸ ಮಾಡಬೇಡ ಗೊತ್ತಾಯ್ತಾ? ನೋಡು, ನಿನ್ನ ದುಡ್ಡು ಕೊಡಬೇಡ, ಕಾಸು ಕೊಡಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡು ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ನ ಹೆಸರು ಸೇರಿಸ್ತಾರೆ. ಹೆಸರು ಬರ್ಕೊಂಡು ನೀನು ಹೋಗ್ತಾ ಬರ್ತಾ ಇರು, ಅಷ್ಟೇ ಸಾಕು. ದುಡ್ಡು ಕಾಸು ಹೋಯ್ತೆ ಅವಳ ಹತ್ರ. ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನು ರಾತ್ರಿ ಹೊತ್ತು ನಮ್ಮ ಮನೆಗೇನು ಬರಬೇಡ. ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ, ಮನಿಕೋ, ಹೋಗು. ಅಷ್ಟೇ ಕಣಪ್ಪ ನಾವು ಕೇಳೋದು, ಇನ್ನೇನು ಕೇಳಲ್ಲ ಕಣಪ್ಪ. ಲಾರಿ ಈ ಲಾರಿಗೆ ಅವ್ನು ಹೋದ, ಅವ್ನು ಬಂದ್ರೆ ಬತ್ತಾನ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ, ನರಸಿಂಹರಾಜಪ್ಪನ್ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡು ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ, ಅವಾಗ ಎಷ್ಟು ತಮಾಷೆ ಮಾಡ್ತಾರೆ ಗೊತ್ತಾ? ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ. ನಾನು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನು ಅವಳ ಕಡೆಯಿಂದ? ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದ್ಯಾ? ಏನ್ಕಪ್ಪ? ಮಗಳು ಎಲ್ಲ ಚೆನ್ನಾಗಿರ್ಲಿ, ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಹಾಳಾಗೋಗ್ಲಿ, ನೀನ್ ಬಾರಪ್ಪ ಅಂತ ಎಲ್ಲ ನಿಮ್ಗೆ ಎಷ್ಟು ಜನ ಕೊಟ್ಟಿರ್ಬೇಕಜ್ಜಿ ನೀನು? ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪ. ಇದು ಎಲ್ಲ ಗುರುಗಳು ಪಾಠ ಮಕ್ಳಿಗೆ ಕಲಿಸ್ತಾರೆ ಅಂತ ಕಾರ್ಮೆಂಟಿಗೆ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ. ಎತ್ತ ತಾಯಿಯ ಋಣ ನಿಂತದ ತಾಯಿ ಅಂತ ಹಾಡೈತೊಂದು. ಎಲ್ಲದಕ್ಕೂ ನೀನು ಬೆಂಕಿ ಮಾತು ಆಡ್ತಾ ಇದ್ದೀಯಲ್ಲ, ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಜ್ಜಿ ನೀನು? ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕ ಮಾತು? ಅದಲ್ಲ, ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದ್ರಾ? ನಾನಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತಾ? ಜುಮ್ 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 ರೋಮಾಂಚನ, ಅದನ್ನ ಕೇಳಿದೀವಿ. ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಮುಟ್ಟಿದ್ಯಾ? ತಾಯ ವಯಸ್ಸು ಬಂದ್ರು ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ, ನನ್ಗೂ ನಿನ್ಗೂ ಸೋಬಾನ. ಹುಡಿ ಮುದ್ಕಿ, ನಿನ್ನೆಲ್ಲ ಕೆಟ್ಟ ಮಾತಾಡ್ತೀನಿ. ಮೊಮ್ಮಗಳೈತೆ ಮಗ್ಳಗೆ ಮಗಳವ್ರೆ, ನೀನ್ ಇವತ್ತು ನಾಳಿಕ ಸಾಯಂಗಿದ್ದೆ. ನೀನ್ ಇಂತ ಮಾತಾಡ್ರಿ, ನಿನ್ಗೆ ಯಾರನ್ನ
ಒಟ್ಟು ವಿಷಯಕ್ಕೆ ಸಹಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ ನೀನ್ ಬಾ ನಮ್ಮ ಮನೆಗೆ ಏನಕ್ಕೆ ಬರ್ತಾ ಇಲ್ಲ ನನ್ನ ಮಗಳು ತಕ್ಕೆ. ನನ್ನ ಮಗಳು ಚೆನ್ನಾಗವಳು ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ ಬಂದಳ್ಗೊಂದು ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ಕೆ ನೀನ್ ಮುತ್ತು ಕೊಡ್ತಾ ಇಲ್ಲ? ಅಲ್ಲ ಇದು ನಿಮ್ಮ ಮಕ್ಕಳಿಗೆ ಅಳಿಯ ಮಗಳು ಮೊಮ್ಮಕ್ಕಳು ಚೆನ್ನಾಗವ್ರೆ ಅಂತ 100 ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ನೀನ್ ಬರೆ ನನ್ನ ಅದು ಹಳ್ಳಿಯನೇ ಇದು ಕಣಪ್ಪ. ತಂದ್ಕೊಟ್ಟು- ನಾವೇನ್ ಬೇರೆ ತಿಳ್ಕೊಂಡಿಲ್ಲ. ನೀನ್ ನಮ್ಮ ಹಳ್ಳಿಯನೇ ದೇವ್ರು, ಅಳಿ ದೇವ್ರು, ಅಳಿ ದೇವ್ರು ನೀನು, ಮುದ್ದಿನ ಅಳಿಯ. ಅವರು ನಿನ್ ದೊಡ್ಡ ಇವ್ರು ಅಂತಾರ ಅಳಿಯ ಲಾರಿ. ಲಾರಿ ಡ್ರೈವರ್ ಅವ್ನ್ ಬಿಟ್ಟಾಕು. ಹಾ ನಿನ್ನ ಹತ್ರ ಕಿವಿಗೆ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಕ್ಕಳು ಯಾ ಮೊಮ್ಮಗಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರಪ್ಪ ಅಂತ. ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ಚಚ್ಕೊಂಬಂದ್ರೆ ಅಲ್ಲಿಂದನ ಇಲ್ಲಿಗೆ ಬಂದಿದೆಲ್ಲ ಮಿಂಟ್ರಿ ಹುಟ್ಟಿದ್ ನನ್ನ ಮಗನೇ ಮಕ್ಳು ಮರಿ ದೊಡ್ಡವ ಮದುವೆಗೆ ಬಂದವೆ. ಇಲ್ಲಿಗೆ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಹರ್ದಂಗ್ ಉಯ್ಕೊಂಬಂದ್ರೆ ನಿಮ್ಮ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡು ಹೇಳ್ತೀನಿ. ಯಾರಿಗೆ? ನಿಮ್ಮ ಮನೆಯವ್ರಿಗೆ ಹೊಲ ಕಡ್ದು ಬಿಡ್ತಾರೆ. ಇರೋದು ಮುಗ್ದೈತಲ್ಲ ಅದ್ರ ಸಂಜೆಗೆ. ಏನ್ನ ಕಡಿಯೋದು? ಮಕ ಮುಷ್ಣಿ ಅಲ್ಲನ. ಏನ್ಕೆ? ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ಚಿನ್ನಾಲಿ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ ಮಾತಾಡಪ್ಪ, ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ್ದ ಸ್ವಲ್ಪ ಹೊತ್ತು. ಇಲ್ಲ ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿತ್ತಂತೆ, ಅಮ್ಮ ಉಚ್ಚೆ ಹೋಯ್ತು. ಕೊಡ್ಲಾ? ಉಚ್ಚೆ ಹೋಯ್ತಾಯ್ತಲ್ಲಿ. ಮುಂಡ್ಯಾರ ಕೊಡ್ಲಾ ಅಮ್ಮಂಗೆ? ನಾವ್ ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಹತ್ಪಕ್ಬೇಕು ಜನ. ಏ ಅಮ್ಮ ಹತ್ರ ಕೂಡ ಇದು ಬಾಳಂಕಟ್ಟಿ ಮಾಡ್ಕೊಂಡು ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗದ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದಿ ನೋಡು. ಅಮ್ಮ ಬಂತ್ ನೋಡ್ ಲಂಗದ ಮೇಲೆಲ್ಲ ಉಚ್ಚ ಉಯ್ಕೊಂಡು. ಹೋಗತ್ತೆ ಅವ್ನ್ ತಾಯಿನಾಕೆ. ನೀವ್ ಎಷ್ಟ್ ಜನ ಕೂತಿರಿ ಮುಂಡ್ಯಾರ ನೀವು? ಏನಪ್ಪ ನರಸಿಂಹಪ್ಪ? ಏನು ಇಲ್ಲವ, ನೀನ್ ಹೋಗ್ ಗಂಜಿ ಹೋಗವ ಇನ್ನ ಹೊಸ. ಅಲ್ಲ ನೀನ್ ಬಾರಿ ಸದ್ಯ ಹೋಗ್ತೇ ನೀನು. ಉಚ್ಚೆಗೆ ಅವಸರ ಆಗಿತ್ತು, ನೀನ್ ಮಾತಾಡ್ಬೇಕು ಅಂದಲ್ಲ, ಹಂಗೆ ಎದೊಳ್ದೆ ತೊಡೆಗೆಲ್ಲ ಚೋರ್ಕೊಂಡು ಹಂಗೆ ಬಂದ್ಬಿಡ್ತು ಕಣಪ್ಪ. ಹಂಗೆ ಒರೆಸ್ಕೊಂಡ್ ಬಂದೆ. ನನ್ಗೆ ಉಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನ್ ಕಮ್ಮರಿ? ನರಸಿಂಹಪ್ಪ